ಸರಿ, ಕಾಗೇರಿ ಒಂದು ಮಾತು ಹೇಳಿದ್ರು, ಜನಗಣಮನ ಇನ್ನು ಬ್ರಿಟಿಷರನ್ನು ಸ್ವಾಗತ ಮಾಡಲಿಕ್ಕೆ ಅವರು ರಚಿಸಿದಂಥ ಹಾಡು ಇದು ಅಂತ. ಈಗ ಅದಕ್ಕೆ ಅವರೇ ಈಗ ಅದ್ರ ಬಗ್ಗೆ ಈಗ ಒಂದೇ ಭಾರತ ಒಂದೇ ಮಾತರಂ ಅಂತ ಹೇಳಿ ನಾವು ಗೀತೆ ಇದೆಲ್ಲ ಬಂಕಿಮ್ ಚಂದ್ರ ಅವರು ರಚನೆ ಮಾಡಿದ್ದು. ಬಂಕಿಮ್ ಚಂದ್ರ ಚಟರ್ಜಿ ಅವರು ರಚನೆ ಮಾಡಿದ್ದಾರೆ. ಹಿಂದೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹುಶಃ ಎಲ್ಲರಿಗೂ ಸ್ಫೂರ್ತಿಯಾದಂಥ ಒಂದು ಗೀತೆ ಇದು ಒಂದೇ ಭಾರತ ಒಂದೇ ಮಾತರಂ. ಮತ್ತು ಈಗ ಜನಗಣ ಮನ ಅಧಿಕೃತವಾದಂಥ ಒಂದು ರಾಷ್ಟ್ರಗೀತೆ. ಹೀಗಾಗಿ ಸಂವಿಧಾನಬದ್ಧವಾಗಿರುವಂಥದ್ದು ಅದಕ್ಕೂ ಒಂದು ಗೌರವ ಇದೆ ಮತ್ತು ಒಂದೇ ಮಾತರಂ ಗೀತೆಗೂ ಒಂದು ಗೌರವ ಇದೆ. ಹೀಗಾಗಿ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಂಥ ವಾದ ವಿವಾದ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಹೆಗಡೆಯವರು ಈಗ ವಿಶ್ವೇಶ್ವರ ಹೆಗಡೆಯವರು ಹೇಳಿದ್ದಾರೆ, ಆ ವಾದವನ್ನು ಮುಂದುವರಿಸೋದಲ್ಲ, ಇಷ್ಟಕ್ಕೆ ಅದನ್ನು ಬಿಟ್ಟು ಬಿಡ್ತೀನಿ ಅನ್ನುವಂಥದ್ದು ಹೇಳಿದ ಮೇಲೆ ಅದಕ್ಕೆ ಮತ್ತೆ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಒಂದೇ ಮಾತರಂ ಏನಿದೆ ಗೀತೆ ತನ್ನದೇ ಆದಂಥ ಒಂದು ಪ್ರಾಬಲ್ಯ, ತನ್ನದೇ ಆದಂಥ ಗೌರವ ಇದೆ. ಅದೇ ರೀತಿ ಜನಗಣಮನ ಇವತ್ತು ರಾಷ್ಟ್ರಗೀತೆ, ಅಧಿಕೃತ ರಾಷ್ಟ್ರಗೀತೆ, ಅದಕ್ಕೂ ಅಷ್ಟೇ ಗೌರವ ಮತ್ತು ಇದಕ್ಕೂ ಅಷ್ಟೇ ಗೌರವ ಇರುವಂಥದ್ದು. ಎರಡೂ ರಾಷ್ಟ್ರಗೀತೆಗಳೇ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಹೆಚ್ಚು ವಿವಾದಕ್ಕೆ ಹೋಗಲಾರ್ದ್ರೆ ಇವತ್ತು ಒಂದೇ ಮಾತರಂ ಗೀತೆ ಏನಿದಲ್ಲ ಅದು ಹಿಂದೆ ಇವತ್ತು ಮೋದಿಜಿಯವರು ಹೇಳಿದಾರೆ, ಅದರಲ್ಲಿ ದುರ್ಗಿ ಅನ್ನುವಂಥ ಶಬ್ದ ಏನು ಬಂದಿತ್ತು ಅದನ್ನು ತೆಗೆದು ಹಾಕುವಂಥ ಕೆಲಸ ಯಾರು ಮಾಡಿದ್ರು? ನೆಹರು, ಜವಾಹರ್ಲಾಲ್ ನೆಹರು. ಇದೇ ರೀತಿ ರಾಷ್ಟ್ರಭಕ್ತಿ ಪ್ರಜ್ವಲಿಸುವಂಥ ಕೆಲಸ ಮಾಡ್ತಕ್ಕಂಥ ಗೀತೆಗಳ ಬಗ್ಗೆ ಮೊದಲಿಂದ ಅಸಡ್ಡೆ ಮಾಡಿದಂಥದ್ದು ಕಾಂಗ್ರೆಸ್ನವರು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ರಾಷ್ಟ್ರಗೀತೆಗಳಿಗೆ ನಾವು ಗೌರವ ಕೊಡುವಂಥ ಕೆಲಸ ಮುಂದುವರಿಬೇಕು. ಅದು ಯಾವುದೇ ಪಕ್ಷದವರು ಇರ್ಬೋದು, ಅದರಲ್ಲಿ ಕಾಂಗ್ರೆಸ್ ಅವರು ಹೇಳ್ತೀನಿ ಈ ರೀತಿ ಗೌರವ ಕೊಡುವಂಥ ಕೆಲಸ ಮುಂದುವರಿಸಬೇಕು. ಸರ್, BJPನಲ್ಲೇನು ಆಂತರಿಕ ಭಿನ್ನಾಭಿಪ್ರಾಯಗಳು ತೆರೆಯುವ, ಯಾಕಂದ್ರೆ ಈಗ ರಾಜ್ಯಾಧ್ಯಕ್ಷರ ಒಂದೇನು ಆಯ್ಕೆ ಇರ್ಬೋದು ಇತ್ಯಾದಿ. ಈಗ ರಾಜ್ಯಾಧ್ಯಕ್ಷರು ಇದ್ದಾರೆ, ಮುಂದುವರೆದಿದ್ದಾರೆ. ಹೀಗಾಗಿ ಇಲ್ಲಿ ಆ ಪ್ರಶ್ನೆನೇ ಬಂದಿಲ್ಲ. ರಾಜ್ಯಾಧ್ಯಕ್ಷರು ಬದಲಾವಣೆ ಮತ್ತೊಂದು ಯಾವುದು ಬದಲಾವಣೆ ಪ್ರಶ್ನೆ ಬಂದೇ ಇಲ್ಲಲ್ಲ ಈಗ. ಅಲ್ಲ, ಯಾಕಂದ್ರೆ ಶೀಘ್ರದಲ್ಲೇ ಅಂತ ಯಾರು ಅಂದ್ರೆ ಎಂದೋರು ಹೇಳ್ತಾ ಇದ್ರ, ಶೀಘ್ರದಲ್ಲೇ ಒಂದು ಬದಲಾವಣೆ ಆಗ್ತದಂತೆ ನಾಯಕನ ಒಟ್ಟು ರಾಜ್ಯಾಧ್ಯಕ್ಷ. ಅದು ಯಾರಂತ ನಿಮ್ಮ ಜೋಶಿ ಅವರು ಇರ್ಬೋದು, ಮೊದಲ ನಾಯಕರು ಸಹ ಹೇಳಿದ್ರು. ಅಲ್ಲ ನೋಡ್ರಿ, ಈಗ ಒಂದು ಪ್ರೊಸೆಸ್ ಇರ್ತದೆ, ಪ್ರೊಸೀಜರ್. ಪ್ರತಿ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಆಯ್ಕೆ ಆಗ್ತದೆ. ಹೀಗಾಗಿ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಗ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಏನೋ ವಿಜೇಂದ್ರ ಅವರ ಪೀರಿಯಡ್ ಇನ್ನೂ ಇದೆ ನಡೆಯೋದು. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಹೊಸದಾಗಿ ಬರ್ತಾರೆ ಅನ್ನುವಂಥದ್ದು ಚರ್ಚೆ ಯಾಕೆ ಬಂದದ್ದು ನಂಗೆ ಗೊತ್ತಿಲ್ಲ.